ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818226800 ಅಥವಾ 0818223967 ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ಸಂಪರ್ಕಿಸಿ 0812260111 ಅಥವಾ 081922603333. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್ ಆಗ್ರಹಿಸಿ ಅನುದಾನ ರಹಿತ ಶಾಲೆಗಳು ಪ್ರತಿಭಟನೆ ನಡೆಸುತ್ತಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು 1995ರಿಂದ ಈವರೆಗೆ ಅನುದಾನ ನೀಡುವ ಕುರಿತು ನಾನು ಮುಖ್ಯಮಂತ್ರಿಗಳಿಗೆ ವರದಿ ಕಳುಹಿಸಿದ್ದೇನೆ. ಹಣಕಾಸು ವಿಭಾಗದಿಂದ ಅನುಮತಿ ಸಿಕ್ಕರೆ ಅನುದಾನ ನೀಡುತ್ತೇವೆ ಎಂದು ತಿಳಿಸಿದರು. ಅಲ್ಲದೆ ಹಲವಾರು ಸರ್ಕಾರಿ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರ ಕೊರತೆ ಇದೆ. ಈಗ ನೇಮಕಾತಿ ಮಾಡಲಾಗುತ್ತಿದೆ. ಸದ್ಯ ನಡೆಯುತ್ತಿರುವ ವರ್ಗಾವಣೆಯ ಬಗ್ಗೆ ಮಾತನಾಡಿದ ಅವರು, ವರ್ಗಾವಣೆ ಮಾಡದೆ ಶೈಕ್ಷಣಿಕ ವರ್ಷ ಮುಗಿದ ಬಳಿಕ ಅವರ ವರ್ಗಾವಣೆ ಮಾಡಲು ಸೂಚಿಸಿದ್ದೇನೆ. ದೈಹಿಕ ಶಿಕ್ಷಕರನ್ನಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಲು ಬರುವುದಿಲ್ಲ ಎಂದು ಸಚಿವ ಮಧು ಬಂಗಾರಪ್ಪ ಸ್ಪಷ್ಟಪಡಿಸಿದರು. ಅದನ್ನು ನನಗೆ ಗೊತ್ತು. ಯಾರ್ಯಾರ್ದು ಕೆಲವು ಪ್ರೇರಣೆ ಇದೆ ಅಂತಲೂ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಅವ್ರಿಗೆ ಒಂದೇ ಮಾತು ಹೇಳ್ತೀನಿ. ನಾನು ವಿಧಾನಸೌಧದಲ್ಲಿ ಹೇಳಿದ್ದೀನಿ, 95ಇಂದ 2005ವರೆಗೂ ಕೊಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಕಳಿಸಿದ್ದೀನಿ. ನಾನೆಲ್ಲ ತೀರ್ಮಾನ ಮಾಡೋದು. ಅದು ಅನುದಾನ ಬೇಕಾಗ್ತದೆ ಅದಕ್ಕೆ. ಆಮೇಲೆ ಅನುದಾನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನೋಡೋಣ ನಮ್ಮದು ನೆಕ್ಸ್ಟ್ ಬಜೆಟಿಗೆ ಅಂತ ಹೇಳಿದ್ದಾರೆ. ಇದು ಮಾಡಿದ್ರು ನೆಕ್ಸ್ಟ್ ಬಜೆಟಿಗೆ, ಯಾಕೆಂದರೆ ಬಜೆಟ್ ಅಲೋಕೇಶನ್ ಬೇಕು ಅದಕ್ಕೆ. ಅದನ್ನು ಮಾಡೋಣ. ನಾವು ಅದಾದ ತಕ್ಷಣ ನಾವು ಮಾಡಬೇಕು. ಯಾಕೆಂದರೆ ಅಲ್ಲ, ನನ್ನ ಕಡೆಯಿಂದ ಏನಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕಳಿಸ್ಕೊಟ್ಟಿದ್ದೀವಿ. ಅವ್ರ ಅನುದಾನ ಬಂತು ಅಂತ ಹೇಳಿದರೆ ನಾನು ಮಾಡೋಕ್ಕೆ ನನಗೆ ಆಸೆ ಇದೆ. ನಾನು ಮಾಡಬೇಕು ಅಂತ ನನಗೂ ಕೂಡ ಆಸೆ ಇದೆ. ಯಾಕೆಂದರೆ 95ರಲ್ಲಿ. ಆದರೆ ಹಿಂದೆ ಕೆಲವರು ಒಂದಿಬ್ಬರು ಪ್ರಶ್ನೆ ಮಾಡಿದರು ನನಗೆ, ಅವ್ರ ಅವಧಿಯಲ್ಲಿ ಯಾಕೆ ಮಾಡಲಿಲ್ಲ ಅಂತ ಕೇಳಬೇಕಾಗತ್ತೆ ನಾನು. ಸೊ ನಾನು ಅದನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ 95ಇಂದ ನಾನು ಮಾಡಬೇಕಂತ ವಿಧಾನಸೌಧದಲ್ಲೇ ನಾನು ಉತ್ತರ ಕೊಟ್ಟಿದ್ದೀನಿ. ಫೈನಾನ್ಸಿಂದ ನನಗೆ ಅಪ್ರೂವಲ್ ಬಂದ ತಕ್ಷಣ ಆರಂಭವಾಗಿದ್ದಕ್ಕೆ ವಿಶೇಷ ಇದು ಪರಿಗಣಿಸಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲ, ಅದು ಅಲ್ಲ, ಅವ್ರು ಹೇಳ್ತಾರೆ 97 ಅಲ್ಲಲ್ಲ, ಕಾನೂನೇ ಇಲ್ಲ ಅಂದ್ರೆ ಒಂದು ನಿಮಿಷ, ಕಾನೂನೇ ಇಲ್ಲ ಅಂತ ಹೇಳಿದ್ರೆ ಹೆಂಗ್ರಿ ಕೊಡಕ್ಕೆ ಬರುತ್ತೆ? ಸುಮ್ಮನೆ ಯಾಕೆ ಇದನ್ನೆಲ್ಲ ತಗೊಂಡು ಬರ್ಬೇಕು? ಇದು ಚರ್ಚೆ. ದೈಹಿಕ ಶಿಕ್ಷಕರು ನಮ್ಮ ದುರ್ಗಿಗುಡಿದು ಕೂಡ ಈಗ ಗೊತ್ತು ಅಲ್ಲ ಹೇಳಿದ್ದಾರೆ. ಅದೇನಂದ್ರೆ ಅವರಿಗೆ ಈಗ ರಿಕ್ರೂಟ್ಮೆಂಟ್ ಓಪನ್ ಮಾಡಿದ್ದೀವಿ. TET ಈಸ್ ಆನ್ 7th ಅನಿಸುತ್ತೆ, 7th. ಅದಾದಮೇಲೆ ದೈಹಿಕ ಶಿಕ್ಷಕರು ಇವರು ಕೊರತೆ ಎಲ್ಲ ಕಡೆನೂ ಇರೋದ್ರಿಂದ, ಆಮೇಲೆ ಹೆಚ್ಚುವರಿ ಇದು ಟೈಮಲ್ಲಿ ಟ್ರಾನ್ಸ್ಫರ್ಸ್ ಆದಾಗ, ಆಮೇಲೆ ಈಗ ಟ್ರಾನ್ಸ್ಫರ್ಸ್ ಬೇರೆ ಸೀಸನ್. ಈಗ 7ನೇ ತಾರೀಕುವರೆಗೂ 5ನೇ ತಾರೀಕುವರೆಗೂ ಟ್ರಾನ್ಸ್ಫರ್ ಇದೆ. ಬಟ್ ಟ್ರಾನ್ಸ್ಫರ್ ಮಾಡಿ ಅವ್ರನ್ನ ಕಳಿಸ್ಬೇಡಿ ಅಂದಿದ್ದೀನಿ. 3 ತಿಂಗಳು ಇಲ್ಲೇ ಇರಬೇಕು ಈ ಅಕಾಡೆಮಿಕ್ ಇಯರಿಗೆ, ಕಳಿಸ್ಬೇಡಿ. ಅದಾದಮೇಲೆ ಅನ್ನಿಸ್ತು ಅವಾಗ ಏನಾಗುತ್ತೆ, ಏನೂ ಗೊಂದಲ ಆಗೋದಿಲ್ಲ. ಅವ್ರಿಗೇನು ಟೀಚರ್ಸ್ ಬೇಕು ಅದನ್ನು ಅಲ್ಲ, 1 ವರ್ಷ ಹೌದು, ಶಿಕ್ಷಕರ ಕೊರತೆನೇ ಇದೆಯಲ್ಲ, ನಾನೇ ಒಪ್ಕೊಳ್ತಾ ಇದ್ದೀನಿ ಮುಂಚೆಯಿಂದನೂ ಕೂಡ. ಅಲ್ಲ ಇಲ್ಲ, ಡೆಪ್ಯುಟೇಷನ್ ಯಾರ್ದು ಮಾಡಿಲ್ಲ, ನಾನು ಹೇಳ್ತಾ ಇದ್ದೀನಿ. ಅದೇ ಅದು ಡೆಪ್ಯುಟೇಷನ್ ಇದರೊಳಗೆ ಕೆಲಸದ ಈ ತೊಂದರೆ ಇದು. ಆ್ಯಕ್ಚುಲಿ ಡೆಪ್ಯುಟೇಷನ್ ಒಂದು ಅದು ಯಾಕೆಂದರೆ ಶಾರ್ಟೇಜ್ ಆಫ್ ಟೀಚರ್ಸು. ಸೊ ನಾನು ರಿಕ್ರೂಟ್ಮೆಂಟಲ್ಲೇ ಅವ್ರನ್ನ ತೊಗೊಂಡ್ಬಿಟ್ರೆ ಪರ್ಮನೆಂಟ್ ಸೊಲ್ಯೂಷನ್ ಆಗ್ತದೆ. 100% ಅದಕ್ಕೆ ಡೆಪ್ಯುಟೇಷನ್ ಮಾಡೋದು ನಾವು. ಎಲ್ಲಿ ತುಂಬ ಜನರಿದ್ದಾರೆ, ಬಟ್ ಅಲ್ಲಿ ಬಿಟ್ಕೊಡ್ಲಿಲ್ಲ ಅಂದಾಗ ತೊಂದರೆ ಆಗ್ತದೆ. ಇದಕ್ಕೆಲ್ಲದಕ್ಕೂ ಇತಿಶ್ರೀ ಹಾಡಬೇಕಂದ್ರೆ ಬೇಗ ಈ ಪ್ರೋಸೆಸ್ ಮುಗಿಸ್ಬಿಡ್ಬೇಕು. TET ಆಗಬೇಕು, ಅದಾದಮೇಲೆ CET ಆಗಿ ಅವರಿಗೆ ಬೇಗ ಅವರಿಗೆ ಇದು ಕೊಟ್ಟರೆ ಅವಾಗ ಟೀಚರ್ಸ್ನ ಈ ಒಂದು ಹದ ಬರುತ್ತೆ. ನೀವೇನು ವರಿ ಮಾಡಬೇಡಿ.
ಯಾಕೆಂದರೆ 18,000 ಟೀಚರ್ಸ್ ಇನ್ಕ್ಲೂಡಿಂಗ್ ಏಡೆಡ್ ಸ್ಕೂಲಲ್ಲಿ ತೊಗೊಳ್ತೀನಿ ಅಂತ ನಾನೇ ಕೂಡ ಹೇಳಿರೋದ್ರಿಂದ ಅದರಲ್ಲಿ ಇಂಥ ಎಮರ್ಜೆನ್ಸಿ ಇರ್ತಕ್ಕಂಥದ್ದನ್ನು ಮಾಡ್ತೀವಿ. ಬೇರೆದು ಬೇಕಾದ್ರೆ ನಾವು ಅತಿಥಿ ಶಿಕ್ಷಕರಲ್ಲಿ ಮ್ಯಾನೇಜ್ ಮಾಡ್ಬೋದು. ಈ PT ಟೀಚರ್ಸ್ ಅತಿಥಿ ಶಿಕ್ಷಕರ ಕ್ಯಾಟಗರಿ ಬರಲ್ಲ, ಅದೇ ಪ್ರಾಬ್ಲಮ್ ಆಗಿದೆ. ಇಲ್ಲಾಂದರೆ ಕೊಟ್ಬಿಡ್ತಿದ್ದೆ. ಬಟ್ ಇವರಿಗೆ ನಾನು ಎಲ್ಲಾದರೂ ಒಂದು ಸೊಲ್ಯೂಷನ್ ನೋಡಿ, ಯಾಕೆಂದರೆ ದುರ್ಗಿಗುಡಿ 100 ವರ್ಷ ಮತ್ತು ಮಕ್ಕಳು ಭಾಳ ವಿಶ್ವಾಸದಿಂದ ಹೋಗಿ ಎಜುಕೇಷನ್ ತೊಗೊಳ್ತಾರೆ. ಅದನ್ನು ನಾನು ಡಿಸಿಷನ್ ತೊಗೊಂಡು ಬೇಗ ಕೊಡ್ತೀನಿ. ಮಕ್ಕಳು ಕೂಡ ಸ್ಟ್ರೈಕ್ ಮಾಡಿದ್ದು ನನಗೆ ಗೊತ್ತಿದೆ. ಅದನ್ನ ನಾನು ಆದಷ್ಟು ಬೇಗ ನಾನು ಸರಿ ಮಾಡ್ಕೊಳ್ತೇನೆ. ಇಲ್ಲ ನಾನು ಅದು ಸರಿ ಮಾಡಿಕೊಡ್ತೀನಿ ಆದಷ್ಟು ಬೇಗ. ಹಾಂ, 18 ಅಂದರೆ 12,000 ಅದರೊಳಗೆ PT ಟೀಚರ್ಸ್ ಇರ್ತಾರೆ. ಬೇರೆ ಬೇರೆ ಎಲ್ಲೆಲ್ಲಿ ಕೊರತೆ ಇದೆಯಲ್ಲ ಎಲ್ಲದೂ ಕೂಡ ಕ್ಯಾಟಗರಿ ತೊಗೊತೀವಿ ಅದನ್ನ. ಓಕೆನಾ? ರೈಟ್.